ನಿನ್ನೆ ಮಂಗಳವಾರ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿದೋಗ್ಬಿಟ್ಟಿದೆ ಬಿಗ್ ಬಾಸ್ನಲ್ಲಿ. ಇವತ್ತು ಬುಧವಾರ ಮಧ್ಯಾಹ್ನದ ಹೊತ್ತಿಗೆ ಯಾರ್ಯಾರಿಗೆ ಎಷ್ಟು ಓಟ್ ಬಿದ್ದಿದ್ದಾವೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. 5 ಜನ ನಾಮಿನೇಷನ್ನಲ್ಲಿದ್ದಾರೆ. ಸ್ಪಂದನ, ಅಶ್ವಿನಿ ಗೌಡ, ಧನುಷ್ ಗೌಡ, ಧ್ರುವಂತ್ ಹಾಗೂ ರಾಶಿಕಾ ಶೆಟ್ಟಿ ಅವರು 5 ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದು ಲೈವ್ ವೋಟಿಂಗ್ ಪ್ರಕಾರ ಈಗ ಟಾಪ್ನಲ್ಲಿ ಯಾರಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಕಾಣ್ತಾ ಇದ್ದೀರಿ ನೋಡಿ, ಸ್ಪಂದನ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. 28% ಮತಗಳನ್ನು ತೆಗೆದುಕೊಂಡಿದ್ದಾರೆ. ನಂತರದಲ್ಲಿ ಅಶ್ವಿನಿ ಗೌಡರವರು 2ನೇ ಸ್ಥಾನದಲ್ಲಿ ಮೆರಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರು 27% ಮತಗಳನ್ನು ತೆಗೆದುಕೊಂಡಿದ್ದಾರೆ. ನಂತರ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ, ಅವರು 21% ಮತಗಳನ್ನು ತೆಗೆದುಕೊಂಡಿದ್ದಾರೆ. ನಂತರ ಸ್ಥಾನದಲ್ಲಿ ಧನುಷ್ ಗೌಡ ಅವರಿದ್ದಾರೆ, ಅವರು 15% ಮತಗಳನ್ನು ತೆಗೆದುಕೊಂಡಿದ್ದಾರೆ. ಕೊನೆಯವರಾಗಿ ರಾಶಿಕಾ ಶೆಟ್ಟಿ ಅವರು ಕೇವಲ 14% ಮತಗಳನ್ನು ತೆಗೆದುಕೊಂಡು ಕೆಳಗಿನ ಹಂತದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ವೋಟಿಂಗ್ನಲ್ಲಿ ರಾಶಿಕಾ ಶೆಟ್ಟಿ ಅವರು ಕೇವಲ 1% ಮತಗಳೊಂದಿಗೆ ಅತಿ ಹೀನಾಯ ಸ್ಥಿತಿಯಲ್ಲಿದ್ದರು. ಆದರೆ ಈಗ 14% ಮತಗಳನ್ನು ತೆಗೆದುಕೊಂಡು ಧನುಷ್ಗಿಂತ ಕೇವಲ 1% ಮತಗಳ ಅಂತರದಲ್ಲಿ ಹಿಂದಿದ್ದಾರೆ. ಅದನ್ನು ಬಿಟ್ಟರೆ ರಾಶಿಕಾ ಶೆಟ್ಟಿ ಅವರು ಮತ್ತೆ ಮೇಲೇರಬಹುದು ಅನ್ನುವಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ವೀಕ್ಷಕರೇ. ನಾನು ಆಗಲಿ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರ ಪ್ರಕಾರ ಈ ಕಲರ್ಸ್ ಕನ್ನಡದ ಕುಡಿಗಳಾದ ಸ್ಪಂದನ, ಧನುಷ್ ಹಾಗೂ ಕಾವ್ಯರವರು 3 ಫೈನಲ್ಗಳಿಗೆ ಹೋಗ್ತಾರೆ ಅನ್ನುವಂಥ ವಿಷಯವನ್ನು ನಿಮಗೆ ಹೇಳಿದ್ದೆ. ಅದೇ ಪ್ರಕಾರವಾಗಿ ಇವತ್ತು ವೋಟಿಂಗ್ ಕೂಡ ನಡೀತಾ ಇದೆ ನೋಡಿ. ಸ್ಪಂದನ ಅವರು ಟಾಪಲ್ಲಿದ್ದಾರೆ, 27% ಮತಗಳನ್ನು ತೆಗೆದುಕೊಂಡಿದ್ದಾರೆ. ಧನುಷ್ ಗೌಡ ಅವರು 15% ಮತಗಳನ್ನು ತೆಗೆದುಕೊಂಡಿದ್ದಾರೆ. ಧನುಷ್ ಗೌಡ ಕೂಡ ಸ್ಪಂದನ ಜೊತೆ ಸೇರುವ ಸಾಧ್ಯತೆ ಇದೆ ಇವತ್ತು ಸಂಜೆ ಹೊತ್ತಿಗೆ ಅಂತಲೇ ಹೇಳೋದು ವೀಕ್ಷಕರು. ಹಾಳದೂರಿಗೆ ಉಳಿದವನೇ ಗೌಡ ಅನ್ನೋ ರೀತಿಯಲ್ಲಿ ನೋಡಿ, ಇವತ್ತು ಈ 5 ಜನ ಇಲ್ಲಿ ತಮ್ಮ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ. ಓಟ್ಗಳ ಮುಖಾಂತರವಾಗಿ ಗಿಲ್ಲಿ ಇಲ್ಲ, ಅದರ ಮುಖಾಂತರವಾಗಿ ಕಾವ್ಯ ಇಲ್ಲ, ರಕ್ಷಿತಾ ಶೆಟ್ಟಿ ಇಲ್ಲ. ಹಾಗಾಗಿ ಈ 3 ಜನ ದಿಗ್ಗಜರು ಇದ್ದಿದ್ರೆ ಇವರು ಟಾಪ್ 3ನಲ್ಲಿ ಇರ್ತಾಯಿದ್ರು ವೋಟಿಂಗ್ನಲ್ಲಿ. ಈ 3 ಜನ ಇರಿದಿದ್ದ ಪಕ್ಷದಲ್ಲಿ ನೋಡಿ ಈ 5 ಜನ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಸ್ಪಂದನ, ಅಶ್ವಿನಿ ಗೌಡ ಮೊದಲ 2 ಸ್ಥಾನಗಳನ್ನು ಆಕ್ರಮಿಸಿಕೊಂಡು ಈ ರಕ್ಷಿತಾ ಶೆಟ್ಟಿ, ಗಿಲ್ಲಿ ಹಾಗೂ ಕಾವ್ಯಾಳಿಗೆ ಟಕ್ಕರ್ ಕೊಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ಮೂಲಕವಾಗಿ ಇವತ್ತು ಸ್ಪಂದನ ಅವರು ವೋಟಿಂಗ್ನಲ್ಲಿ ಟಾಪ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಜನ ಬೆಂಬಲಿಸಿದ್ದಾರೋ ಅಥವಾ ಈ ಕಲರ್ಸ್ ಕನ್ನಡದವರು ಬೆಂಬಲಿಸಿ ವೋಟಿಂಗ್ ಲೈನನ್ನು ಏನಾದರೂ ರಾಂಗ್ ಕನೆಕ್ಷನ್ ಕೊಟ್ಟಿದ್ದಾರೋ ಅನ್ನುವಂಥ ಗುಮಾನಿ ನೋಡಿದ್ರೆ, ಈ ವೋಟಿಂಗ್ ನೋಡಿದರೆ ಅನ್ನಿಸ್ತಾ ಇದೆ ವೀಕ್ಷಕರೇ. ನಿಮ್ಗೆ ಏನು ಅನ್ನಿಸ್ತಾ ಐತೆ ಈ ವೋಟದ ಬಗ್ಗೆ ಅಂತ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಬೆಳವಣಿಗೆ ಬಗ್ಗೆ ಅಂತ ದಯವಿಟ್ಟು ಎಲ್ಲರೂ ತಿಳಿಸಿ ಅಂತ ಹೇಳ್ತಾ ಈ ಸಂಜೆ ಹೊತ್ತಿಗೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.